Experiment number 6. The aim of the experiment is using a simple pendulum, plot L versus T and L versus T square graphs. Hence, find the effective length of a second's pendulum using appropriate graph. So, in this experiment, we are going to calculate the effective length of the second's pendulum. So second pendulum is nothing but what? Whose time period is 2 seconds. It means what? That is the pendulum which it takes to complete one oscillations, that is 2 seconds. ಸೊ ಅಂದರೆ ಒಂದು ಸಿಂಪಲ್ ಪೆಂಡುಲಮ್ ಇದೆ. ಆ ಸಿಂಪಲ್ ಪೆಂಡುಲಮ್ ಟು ಆ್ಯಂಡ್ ಫ್ರೋ ಮೋಷನ್ ಅಂದರೆ ಒಂದು ಕಂಪ್ಲೀಟ್ ಆಸೋಲೇಷನ್ಸನ್ನು ಮಾಡೋಕ್ಕೆ 2 ಸೆಕೆಂಡನ್ನು ತಗೊಳ್ತೈತಿ. ಸೊ ಹಾಗಾಗಿ ಅದಕ್ಕೆ ನಾವು ಸೆಕೆಂಡ್ ಪೆಂಡುಲಮ್ ಅಂತ ನಾವು ಹೇಳಿ ಕರಿತಾ ಇದ್ದೀವಿ. ಹಾಗಾದರೆ ಈ ಸೆಕೆಂಡ್ ಪೆಂಡುಲಮ್ಮದು ಎಫೆಕ್ಟಿವ್ ಲೆಂತನ್ನು ನಾವೇನಪ್ಪ ಅಂತ ಹೇಳಿದರೆ ಈ ಎಕ್ಸ್ಪೆರಿಮೆಂಟ್ ನಂಬರ್ 6ದಲ್ಲಿ ಫೈಂಡ್ ಮಾಡ್ಕೋತೀವಿ. ಹಾಗಾದರೆ ದ ಅಪರೇಟಸ್ ಆ್ಯಂಡ್ ದ ಮಟೀರಿಯಲ್ ರಿಕ್ವೈರ್ಡ್ ಅಂದರೆ ಈ ಎಕ್ಸ್ಪೆರಿಮೆಂಟನ್ನು ಮಾಡೋಕ್ಕೆ ನಮಗೆ ಬೇಕಾದಂತಹ ಆಪ್ರೇಟರ್ಸ್ ಮತ್ತು ಮಟೀರಿಯಲ್ಸ್ ಯಾವುದ್ಯಾವುದಪ್ಪ ಅಂತ ಹೇಳಿದರೆ ಒಂದು ಕ್ಲ್ಯಾಂಪ್ ಸ್ಟ್ಯಾಂಡ್ ಇದೆ, ಓಕೆ, ಎಸ್ಪ್ಲೇಟ್ ಕಾರ್ಕ್ ಅಂತ ಹೇಳ್ತೀವಿ, ಎ ಹೆವಿ ಮೆಟಾಲಿಕ್ ಸ್ಪೆರಿಕಲ್ ಬಾಬ್ ವಿತ್ ಎ ಹುಕ್. ಸೊ ಅಂದರೆ ಅದು ಬ್ರಾಸದ ದಾರ ಆಗಿರ್ಬೋದು, ಐರನ್ ದಾರ ಆಗಿರಬಹುದು. ನಾವೆಲ್ಲ ಏನು ಮಾಡ್ತೀವಿ, ಒಂದು ಸ್ಪೆರಿಕಲ್ ಬಾಬನ್ನು ತೊಗೋತೀವಿ. ಅದೇ ರೀತಿ ಒಂದು ಫೈನ್ ಸ್ಟ್ರಾಂಗ್ ಕಾಟನ್ ಥ್ರೆಡ್ ಅಥವಾ ಸ್ಟ್ರಿಂಗ್. ಸೊ ಅಂದರೆ ಇಲ್ಲೊಂದು ಗಟ್ಟಿಯಾದಂತಹ ಒಂದು ಥ್ರೆಡ್ಡನ್ನು ಅಂದರೆ ದಾರಾನ ತೊಗೋತೀವಿ, ಅಬೌಟ್ 2.0 ಮೀಟರ್. ನೆಕ್ಸ್ಟು ಸ್ಟಾಪ್ ವಾಚ್ ಇದೆ, ಮೀಟರ್ ಸ್ಕೇಲ್ ಇದೆ, ಗ್ರಾಫ್ ಪೇಪರ್, ಪೆನ್ಸಿಲ್ ಆ್ಯಂಡ್ ಇರೇಸರ್. ದೀಸ್ ಆರ್ ದಿ ಆಪರೇಟರ್ಸ್ ಆ್ಯಂಡ್ ಮಟೀರಿಯಲ್ ರಿಕ್ವೈರ್ಡ್ಸ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. These are the materials we use to perform this experiment. The first one is that is a clamp stand. Here we can observe a clamp stand. So ಇಲ್ಲಿ ಕ್ಲ್ಯಾಂಪ್ ಇದೆ, ಓಕೆ. ವಿತ್ ದಿಸ್ ಸ್ಕ್ರೂ ವಿ ಕ್ಯಾನ್ ಅಡ್ಜಸ್ಟ್ ದಿಸ್ ಕ್ಲ್ಯಾಂಪ್. ಸೊ ಈ ಥರ ನಾವೇನಪ್ಪ ಅಂತ ಹೇಳಿದರೆ ಈ ಸ್ಕ್ರೂದಿಂದ ಈ ಕ್ಲ್ಯಾಂಪನ್ನ ನಾವೇನು ಮಾಡ್ಬೋದು, ಅಡ್ಜಸ್ಟ್ ಮಾಡ್ಕೋಬಹುದು. ನೆಕ್ಸ್ಟು ಇದ್ರ ಹಿಂದ್ಗಡೆ ಸ್ಕ್ರೂದಿಂದ ನಾವು ಇದನ್ನು ಮೇಲೆ ಕೆಳಗಡೆ ಮಾಡ್ಕೋಬಹುದು, ಓಕೆ. ಸೊ ಅದಾದ ನಂತರ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಕೆಳಗಡೆ ನಾವು ನೋಡ್ಬೋದು ಒಂದು ಮೀಟರ್ ಸ್ಕೇಲ್ ಇದೆ. 1 ಮೀಟರ್ ಇರ್ತಕ್ಕಂಥ ಒಂದು ವುಡನ್ ಸ್ಕೇಲ್ ಇದೆ. ಅದರ ಬಾಜು ಗ್ರಾಫ್ ಶೀಟ್ಸನ್ನ ನೋಡಬಹುದು. ನೆಕ್ಸ್ಟು ಇಟ್ ಈಸ್ ಟೈಮರ್ ಅಂತ ನಾವು ಹೇಳ್ಕರ್ತೀವಿ, ಅಥವಾ ಸ್ಟಾಪ್ ವಾಚ್ ಕೂಡ ಅಂತ ನಾವು ಹೇಳ್ಕರ್ತೀವಿ. ಇಟ್ಸ್ ಲೀಸ್ಟ್ ಕೌಂಟ್ ಈಸ್ 0.01 ಸೆಕೆಂಡ್, ಓಕೆ. ಇದು ಸ್ಟಾಪ್ ವಾಚ್. ಸೊ ಹಾಗಾದರೆ ಈ ಸ್ಟಾಪ್ ವಾಚ್ದಲ್ಲಿ ನಮಗೆ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಒಂದು ಸ್ಪ್ಲಿಟ್ ಆರ್ ರೀಸೆಟ್ ಅಂತ ಬಟನ್ ಇದೆ. ನೆಕ್ಸ್ಟು ಮೋಡ್ ಅನ್ನೋ ಬಟನ್ ಇದೆ. ನೆಕ್ಸ್ಟು ಸ್ಟಾರ್ಟ್ ಆರ್ ಸ್ಟಾಪ್ ಅನ್ನೋ ಬಟನ್ ಇದೆ. ಹಿಯರ್ ಯು ಕ್ಯಾನ್ ಅಬ್ಸರ್ವ್, ರೈಟ್. ಸೊ ಹಾಗಾದರೆ ಈ ಬಟನನ್ನು ಸ್ಟಾರ್ಟ್ ಬಟನನ್ನು ಒತ್ತಿದರೆ ಸ್ಟಾರ್ಟ್ ಆಗ್ತೈತಿ, ಅದೇ ಬಟನನ್ನು ಪ್ರೆಸ್ ಮಾಡಿದರೆ ಸ್ಟಾಪ್ ಆಗ್ತೈತಿ. ನೆಕ್ಸ್ಟು ನಾವು ಈ ಕಡೆ ಬಟನ್ನ ಹೊಡೆದ್ರೆ ರೀಸೆಟ್ ಆಗ್ತೈತಿ, ರೈಟ್, ಮತ್ತು 0. ದಿಸ್ ಈಸ್ ದಿ ಸ್ಟಾಪ್ ವಾಚ್, ಓಕೆ. ನೆಕ್ಸ್ಟ್ ಅದರ ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೀವಿ, ದಿಸ್ ಒನ್ ಈಸ್ ವಾಟ್ ದಟ್ ಈಸ್ ಇನ್ಎಕ್ಸ್ಟೆನ್ಸಿಬಲ್ ವೇಟ್ಲೆಸ್, right, at the mass weightless, and it is a light weighted thread ಅಂತ ನಾವು ಹೇಳಿ ಕರಿತೀವಿ. ಅಂದರೆ ಹಗುರಿರಬೇಕು ಮತ್ತು ಅದನ್ನು ಜಗ್ಗಿದ್ರೆ ಉದ್ದಾಗಬಾರ್ದು, ಮತ್ತು ಏನಪ್ಪ ಅಂತ ಹೇಳಿದರೆ ಲೈಟ್ ವೇಟೆಡ್ ಇರಬೇಕು. ಅಂಥ ಒಂದು ಸ್ಟ್ರಿಂಗನ್ನು ನಾವೇನು ಮಾಡಬೇಕು, ಈ ಎಕ್ಸ್ಪೆರಿಮೆಂಟ್ಸ್ನಲ್ಲಿ ಯೂಸ್ ಮಾಡ್ಕೋಬೇಕು, ಓಕೆ. ಸೊ ಅದ್ರ ಪಕ್ಕದಲ್ಲಿರೋದೇ ನಾವು ಈ ಬ್ರಾಸ್ ಬಾಬ್ ಅಂತ ನಾವು ಹೇಳಿ ಕರಿತೀವಲ್ಲ, ಓಕೆ. ಅಂದರೆ ವೆನ್ ವಿ ಕನ್ಸಿಡರ್ ಅನ್ ಐಡಿಯಲ್ ಸಿಂಪಲ್ ಪೆಂಡುಲಮ್, ರೈಟ್, we use a point mass, but in practically we won't get that point mass, therefore we are using this brass bob. ಸೊ ಹಾಗಾದರೆ ಇದು ಬ್ರಾಸದ್ದು ಇರ್ಬೋದು ಅಥವಾ ಐರನ್ನದ್ದಾದರೂ ನಾವು ತೊಗೋಬಹುದು. ಇಲ್ಲೇನಿದೆಲ್ಲ ಇದಕ್ಕೆ ನಾವೇನಪ್ಪ ಅಂತ ಹೇಳಿದರೆ ಬಾಬ್ ಅಂತ ನಾವು ಹೇಳಿ ಕರಿತೀವಿ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಿಸ್ ಈಸ್ ಅ ಸ್ಪೆರಿಕಲ್ ಬಾಬ್ ಆ್ಯಂಡ್ ಹಿಯರ್ ದಿಸ್ ಒನ್ ಈಸ್ ದಿ ಹುಕ್. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದರೆ ಇದಕ್ಕೆ ಹುಕ್ ಅಂತ ನಾವು ಹೇಳಿ ಕರಿತೀವಿ. ಈ ಮೇಲ್ಗಡೆ ಪೋರ್ಷನ್ಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಇದೇನಿದು ಹುಕ್. ಸೊ ನೆಕ್ಸ್ಟ್ ದಿಸ್ ಒನ್ ಈಸ್ ದಿ ಬ್ರಾಸ್ ಬಾಬನ್ನು ನಾವೇನಪ್ಪ ಅಂತ ಹೇಳಿದರೆ ಯೂಸ್ ಮಾಡ್ತೀವಿ ಅದ್ರ ಬದಲಾಗಿ ಪಾಯಿಂಟ್ ಮಾಸದ ಬದಲಾಗಿ, ಓಕೆ. ಸೊ ಹಾಗಾದರೆ ವಿತ್ ದ ಹೆಲ್ಪ್ ಆಫ್ ದಿಸ್ ವರ್ನಿಯರ್ ಕ್ಯಾಲಿಫರ್, ಇದೇನು ಡಿವೈಸ್ ಏನಿದೆಯಲ್ಲ ಇದೇನಪ್ಪ ಅಂತ ಹೇಳಿದರೆ ಇದು ವರ್ನಿಯರ್ ಕ್ಯಾಲಿಫರ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಈ ವರ್ನಿಯರ್ ಕ್ಯಾಲಿಫರ್ ಒಂದು ಇನ್ಸ್ಟ್ರೂಮೆಂಟಿಂದ ಈ ಒಂದು ಬಾಬುದು ಡಯಾಮೀಟರ್ನ ನಾವೇನು ಮಾಡ್ಕೋಬಹುದು, ಫೈಂಡ್ ಮಾಡ್ಕೋಬಹುದು, ಓಕೆ. ಸೊ ಹಾಗಾದರೆ ನಾವು ಏಮ್ ಆಫ್ ದಿ ಎಕ್ಸ್ಪೆರಿಮೆಂಟ್ಸನ್ನ ನೋಡಿದ್ವಿ. ನೆಕ್ಸ್ಟು ಆಪ್ರೇಟರ್ಸ್ ಯಾವ್ದ್ಯಾವ್ದು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಿದ್ವಿ. ಸೊ ಹಾಗಾದರೆ ಆನ್ ವಾಟ್ ಪ್ರಿನ್ಸಿಪಲ್ ದಿಸ್
experiment is there. ಸೊ ಯಾವ ಒಂದು ಪ್ರಿನ್ಸಿಪಲ್ ಮೇಲ್ಗಡೆ ಈ ಎಕ್ಸ್ಪೆರಿಮೆಂಟ್ ಇದೆ ಅಂತ ಅದನ್ನು ಸ್ವಲ್ಪ ನೋಡೋಣ. ಸೊ ಹಾಗಾದರೆ ಎ ಸಿಂಪಲ್ ಪೆಂಡುಲಮ್ ಎಕ್ಸಿಕ್ಯೂಟ್ಸ್ ಎ ಸಿಂಪಲ್ ಹಾರ್ಮೋನಿಕ್ ಮೋಷನ್. Simple harmonic motion, right? And the displacement. Let us consider a rigid support is there. This is the rigid support. So we used a string, right? Then hook, then ball. For an ideal simple pendulum, right? So this string must be weightless, inextensible and flexible. ಅಂದರೆ ಈ ದಾರ ಹೆಂಗಿರಬೇಕಪ್ಪ ಅಂತ ಹೇಳಿದರೆ ಫ್ಲೆಕ್ಸಿಬಲ್ ಇರಬೇಕು, ಇನ್ಎಕ್ಸ್ಟೆನ್ಸಿಬಲ್ ಇರಬೇಕು, ನೆಕ್ಸ್ಟು ವೇಟ್ಲೆಸ್ ಇರಬೇಕು. ಓಕೆ, ನೆಕ್ಸ್ಟ್ ಇದು ಬಾಬ್ ಏನಿದೆಯಲ್ಲ, ಇಟ್ ಶುಡ್ ಬಿ ಎ ಪಾಯಿಂಟ್ ಮಾಸ್. ಬಟ್ ಪ್ರಾಕ್ಟಿಕಲಿ ವಿ ವೋಂಟ್ ಗೆಟ್ ದ್ಯಾಟ್ flexible, inextensible and weightless thread and point mass. Therefore, we use a normal thread or a string and a brass bob ಅಂತ ಹೇಳ್ತೀವಿ. ಹೈ ಡೆನ್ಸಿಟಿ ಬ್ರಾಸ್ ಬಾಬ್ ಅಥವಾ ಐರನ್ ಬಾಬನ್ನು ಕೂಡ ನಾವೇನಪ್ಪ ಅಂತ ಹೇಳಿದರೆ ಯೂಸ್ ಮಾಡ್ಕೋಬೋದು. ಹಾಗಾದರೆ ಇಲ್ಲಿ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದರೆ, when we displace this simple pendulum less than 15 degree, ಅಂದರೆ theta is equal to how much? It should be less than 15 degree ಇರಬೇಕು. 15 degree ನಾವೇನಪ್ಪ ಅಂತ ಹೇಳಿದರೆ ಇದರ ಮೀನ್ ಪೊಸಿಷನ್ಸ್ನಿಂದ, ದಿಸ್ ಒನ್ ಈಸ್ ದ ಮೀನ್ ಪೊಸಿಷನ್ ಆಫ್ ದಿ simple pendulum. So when we displace this simple pendulum from its mean positions, it will starts to make a to and fro motion. That is called what? Simple harmonic motion SHM ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಇದು ಸಿಂಪಲ್ ಹಾರ್ಮೋನಿಕ್ ಮೋಷನ್ಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ರೈಟ್? ಸೊ ಹಾಗಾದರೆ ಈ ಪ್ಲೇಸ್ದಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ? ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ನಾವು ಕರಿತೀವಿ. ರೈಟ್ ಎಕ್ಸ್ಟ್ರೀಮ್ ಪೊಸಿಷನ್ ಆ್ಯಂಡ್ ಹಿಯರ್ ಲೆಫ್ಟ್ ಎಕ್ಸ್ಟ್ರೀಮ್ ಪೊಸಿಷನ್ ಅಂತ ನಾವು ಕರಿತೀವಿ. ಹಾಗಾದರೆ ದಿಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಬಾಬ್ ಫ್ರಾಮ್ ಇಟ್ಸ್ ಮೀನ್ ಪೊಸಿಷನ್, ದ್ಯಾಟ್ ಈಸ್ y, where y stands for the displacement of the bob from its mean position. That displacement is directly proportional to, it means what? That acceleration is directly proportional to its displacement ಅಂತ ಕರಿತೀವಿ, right? Acceleration is directly proportional to its displacement, and the negative sign in this expression, the negative sign indicates what? Acceleration is always opposite to the displacement. What it means? If the body displaces from its mean positions to extreme position, the acceleration is opposite to this displacement. Displacement is in this direction, but acceleration is in this direction. It is opposite to the displacement. So this is the principle of this second pendulum and the time period of this second pendulum. Okay, so ಹಾಗಾದರೆ ಇಲ್ಲಿ ಯಾವ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದರೆ, ಎಕ್ಸಲರೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಡಿಸ್ಪ್ಲೇಸ್ಮೆಂಟ್ ಅಂತ ನಾವು ಕರಿತೀವಿ. ಹಾಗಾದರೆ ಡಿಸ್ಪ್ಲೇಸ್ಮೆಂಟು ಮೀನ್ ಪೊಸಿಷನ್ಸಿಂದ ಡಿಸ್ಪ್ಲೇಸ್ಮೆಂಟ್ ಈ ಡೈರೆಕ್ಷನ್ಸ್ನಲ್ಲಿ ಆಗ್ತಾ ಇತ್ತಂದರೆ ಎಕ್ಸಲರೇಷನು ಅದರ ಅಪೋಸಿಟ್ ಡೈರೆಕ್ಷನ್ಸ್ನಲ್ಲಿ ಇರ್ತೈತಿ. ದಿಸ್ ಈಸ್ ವಾಟ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಸಿಂಪಲ್ pendulum. ಓಕೆ, ಹಾಗಾದರೆ ಇಟ್ಸ್ ಟೇಕ್ ಅ ಟೈಮ್ ಟು ಕಂಪ್ಲೀಟ್ ಒನ್ ಆಸೋಲೇಷನ್. ಅಂದರೆ ಈ ಒಂದು ಬಾಬ್ ಏನಿದೆಯಲ್ಲ, ಈ ಬಾಬು ಎಕ್ಸ್ಟ್ರೀಮ್ ಪೊಸಿಷನ್ಸ್ನಿಂದ ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ಸಿಗೆ ಬರಬೇಕಪ್ಪ ಅಂತ ಹೇಳಿದರೆ 1 ಸೆಕೆಂಡನ್ನು ತಗೊಳ್ತಿ. ಸೊ ಅದೇ ಈ ಎಕ್ಸ್ಟ್ರೀಮ್ ಪೊಸಿಷನಿಂದ ಈ ಎಕ್ಸ್ಟ್ರೀಮ್ ಪೊಸಿಷನ್ಸಿಗೆ ಬರಲಿಕ್ಕೆ 1 ಸೆಕೆಂಡ್ ಆದರೆ ವಾಪಸ್ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ 1 ಸೆಕೆಂಡು. ಸೊ ಹಾಗಾದರೆ ಟೋಟಲ್ ದ ಟೈಮ್ ಪೀರಿಯಡ್ ಆಫ್ ದಿಸ್ pendulum is 2 seconds. Therefore we call it a second pendulum ಅಂತ ನಾವು ಕರಿತೀವಿ. ಹಾಗಾದರೆ ಸೆಕೆಂಡ್ ಪೆಂಡುಲಮ್ ಅಂತ ನಾವು ಎದಕ್ಕೆ ಹೇಳ್ತೀವಪ್ಪ ಅಂತ ಹೇಳಿದರೆ, ದಟ್ ದ ಪೆಂಡುಲಮ್ ಹೂಸ್ ಟೈಮ್ ಪೀರಿಯಡ್ ಈಸ್ 2 ಸೆಕೆಂಡ್. ಟೈಮ್ ಪೀರಿಯಡ್ ಎಷ್ಟಿರ್ತದೆ? 2 ಸೆಕೆಂಡ್ಸ್ ಇರೋದ್ರಿಂದ ಅದಕ್ಕೆ ನಾವು ಸೆಕೆಂಡ್ಸ್ ಪೆಂಡುಲಮ್ ಅಂತ ನಾವು ಕರಿತೀವಿ. ಓಕೆ, ಹಾಗಾದರೆ ದ ಎಕ್ಸ್ಪ್ರೆಷನ್ ಆಫ್ ದ್ಯಾಟ್ ಟೈಮ್ ಪೀರಿಯಡ್ ಟಿ ಈಸ್ ಈಕ್ವಲ್ ಟು 2 pi root of L divided by G. Here the T stands for what? Time period, and 2 is a number and pi is a constant, that is 22 divided by 7 root of L divided by G, where L stands for what? That is the effective length of the second pendulum. Effective length of the second pendulum, and G stands for the acceleration due to gravity. Acceleration due to gravity. Okay, so ಹಾಗಾದರೆ ಇಲ್ಲಿ ಹೊಸ ಟರ್ಮ್ ಬಂತು, ದಟ್ ಈಸ್ ದಿ ಎಫೆಕ್ಟಿವ್ ಲೆಂತ್ ಆಫ್ ದಿ ಸೆಕೆಂಡ್ ಪೆಂಡುಲಮ್. ಸೊ
ಸೊ ಎಫೆಕ್ಟಿವ್ ಲೆಂತ್ ಅಂತ ಹೇಳಿದರೆ ಇಲ್ಲಿಂದ ಈ ಪಾಯಿಂಟ್ ಆಫ್ ಸಸ್ಪೆನ್ಷನ್ಸ್ನಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಸ್ಮಾಲ್ ಎಲ್ ಅಂತ ಹೇಳಿ ಕರಿಬಹುದು. ಓಕೆ, ದಟ್ ಈಸ್ ದ ಲೆಂತ್ ಆಫ್ ದಿ ಸ್ಟ್ರಿಂಗ್. ನೆಕ್ಸ್ಟು ಇಲ್ಲಿಂದ ಇಲ್ಲಿ ತನಕ ಇರೋ ಡಿಸ್ಟೆನ್ಸ್ನ ಇ ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ದಿ ಲೆಂತ್ ಆಫ್ ದಿ ಹುಕ್ ಅಂತ ನಾವು ಹೇಳಿ ಕರಿತೀವಿ, ಲೆಂತ್ ಆಫ್ ದಿ ಹುಕ್. ನೆಕ್ಸ್ಟು ಈ ಹುಕ್ದಿಂದ ಈ ಬಾಬುದು ರೇಡಿಯಸ್ ಆರ್ ಅಂತ ನಾವು ಕರಿತೀವಿ. ಹಾಗಾದರೆ ದ ಎಫೆಕ್ಟಿವ್ ಲೆಂತ್ ಎಲ್ ಇಸ್ ಈಕ್ವಲ್ ಟು ಲೆಂತ್ ಆಫ್ ದಿ ಸ್ಟ್ರಿಂಗ್ ಪ್ಲಸ್ ಲೆಂತ್ ಆಫ್ ದಿ ಹುಕ್ plus radius of the bob, that is equal to what? Effective length ಅಂತ ನಾವು ಹೇಳಿ ಕರಿತೀವಿ, effective length of the seconds pendulum. ಸೊ ಹಾಗಾದರೆ ಈ ಒಂದು ಟೈಮ್ ಪೀರಿಯಡನ್ನು ರೈಟ್, ಇದು ಟೈಮ್ ಪೀರಿಯಡ್ ಆಯಿತು. ಹಾಗಾದರೆ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಕ್ಯಾನ್ ರೈಟ್ 4 pi² L divided by G. This is the expression of ಟಿ ಸ್ಕ್ವೇರ್ ಅಂತ ನಾವು ಹೇಳಿ ಕರಿತೀವಿ. These are the formulas and principle of this simple pendulum. So this is the chart. Here we can observe aim of the experiment. Using a simple pendulum, plot L and T and L T square graphs, hence to find the effective length of seconds pendulum using appropriate graph. Apparatus: clamp, stand, spherical bob, brass or iron with a hook, thread, stopwatch, meter scale, vernier caliper. So here in the diagram we can observe, so here is a stand is there, right? Here cork split is there, thread, next to bob ಇದೆ. ಸೊ ಹಾಗಾದರೆ ದಿಸ್ ಈಸ್ ದಿ ಸ್ಟ್ರಿಂಗ್, ಇದು ತಂತಿ ಅನ್ಬೋದು ಅಥವಾ ದಾರ ಅಂತ ಹೇಳ್ಬೋದು. ಎ ಈಸ್ ದಿ ಮೀನ್ ಪೊಸಿಷನ್ ಆಫ್ ದಿ ಬಾಬ್ and B and C are the extreme positions of the bob. So this one is the nature of the graph. ಮೊದಲನೇ ಗ್ರಾಫ್ ಏನಿದೆಯಲ್ಲ ಇದು ಎಲ್ ವರ್ಸಸ್ ಅಂದರೆ ಎಕ್ಸ್ ಎಕ್ಸಸ್ ಲೆಂತನ್ನು ತೊಗೋಬೇಕು, ವೈ ಎಕ್ಸಸ್ ಟೈಮನ್ನು ತೊಗೋಬೇಕು. ದಟ್ ಈಸ್ ಲೆಂತ್ ವರ್ಸಸ್ ಟೈಮ್ ಗ್ರಾಫ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಈ ಲೆಂತ್ ವರ್ಸಸ್ ಟೈಮ್ ಗ್ರಾಫ್ದಲ್ಲಿ ನಮಗೆ ಏನಪ್ಪ ಅಂತ ಹೇಳಿದರೆ ಕರ್ವ್ಡ್ ನೇಚರ್ ಬರ್ತೈತಿ. ಓಕೆ, ಅದೇ ಏನಪ್ಪ ಅಂತ ಹೇಳಿದರೆ ನಾವು ಲೆಂತ್ ಎರಡನೇ ಗ್ರಾಫ್ದಲ್ಲಿ ಲೆಂತ್ ಅಲಾಂಗ್ ದಿ ಎಕ್ಸ್ ಎಕ್ಸಸ್, ಟಿ ಸ್ಕ್ವೇರ್ ಅಲಾಂಗ್ ದಿ ವೈ ಎಕ್ಸಸ್, ಈ ಗ್ರಾಫ್ದಲ್ಲಿ ನಮಗೆ ಲೀನಿಯರ್ ರಿಲೇಷನ್ಸ್ ಬರ್ತೈತಿ. ದಟ್ ಈಸ್ ಎಲ್ ವರ್ಸಸ್ ಟಿ ಸ್ಕ್ವೇರ್. ಸೊ ಹಾಗಾದರೆ ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ದಿಸ್ ಒನ್ ಈಸ್ ದಿ ಎಫೆಕ್ಟಿವ್ ಲೆಂತ್ ಫಾರ್ 4 seconds ಬಿಕಾಸ್ ಟಿ ಸ್ಕ್ವೇರ್ ಅಂದರೆ ವಿ ಆರ್ ಡೀಲಿಂಗ್ ವಿತ್ ಅ ಸೆಕೆಂಡ್ಸ್ ಪೆಂಡುಲಮ್. ದೇರ್ ಫೋರ್ ಸೆಕೆಂಡ್ಸ್ ಪೆಂಡುಲಮ್ ಅಂದರೆ ಟೈಮ್ ಪೀರಿಯಡ್ ಈಸ್ 2 seconds ಅಂತ ನಾವು ಹೇಳಿ ಕರಿತೀವಿ. ಆ 2ನ ಸ್ಕ್ವೇರ್ ಮಾಡಿದೀವಪ್ಪ ಅಂತ ಹೇಳಿದರೆ 4 ಆಗೋದ್ರಿಂದ ನಾವು ಏನಪ್ಪ ಅಂತ ಹೇಳಿದರೆ ಈ ಟೈಮ್ ವೈ ಎಕ್ಸಸ್ದಲ್ಲಿ ಈ 4 ಅಂತ ಎಲ್ಲಿ ಇರ್ತಿತ್ತಲ್ಲ ಈ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ದಿಸ್ ಇಸ್ ದಿ 4 seconds ಅಂತ ಇರ್ತೈತಿ. ಈ 4 seconds ಒಂದು ಹಾರಿಜಾಂಟಲ್ ಲೈನು ಮತ್ತು ಇಲ್ಲಿಂದ ವರ್ಟಿಕಲ್ ಲೈನನ್ನು ಡ್ರಾ ಮಾಡಿದರೆ ಈ ಪಾಯಿಂಟ್ ನಮಗೇನು ಕೊಡ್ತೈತಿ ಅಂದರೆ ಎಫೆಕ್ಟಿವ್ ಲೆಂತ್ ಆಫ್ ದಿ ಸೆಕೆಂಡ್ ಪೆಂಡುಲಮನ್ನು ಕೊಡ್ತೈತಿ. ಓಕೆ, ನೆಕ್ಸ್ಟು ಫಾರ್ಮುಲಾಸ್ ನಾವಾಗಲೇ ಡಿಸ್ಕಷನ್ಸನ್ನು ಮಾಡಿದ್ದೀವಿ. ಸೊ ಹಾಗಾದರೆ ಇಲ್ಲಿ ಫಾರ್ಮುಲಾ ಏನು ಯೂಸ್ ಮಾಡ್ತೀವಪ್ಪ ಅಂದರೆ ದ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಫಾರ್ ಆಸೋಲೇಷನ್ಸ್ ಆಫ್ ಅ ಸ್ಮಾಲ್ ಅಂಪ್ಲಿಟ್ಯೂಡ್ ದಟ್ ಈಸ್ ಟಿ ಈಸ್ ಈಕ್ವಲ್ ಟು 2 pi root of L divided by G seconds, where L is the length of the pendulum and G is the acceleration due to gravity. These are the observations. First observation is least count of vernier caliper. Second one is total reading is equal to MSR plus CVD into LC. So MSR ಅಂದರೆ main scale reading, CVD ಅಂದರೆ coincide vernier division, LC ಅಂದರೆ least count ಅಂತ ನಾವು ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಮೂರನೇದು ರೇಡಿಯಸ್ ಆಫ್ ದಿ ಪೆಂಡುಲಮ್ ಬಾಬ್. ಸೊ ಇನ್ ಎಕ್ಸಾಮಿನೇಷನ್ಸ್ ನಾವು ಇದರ ರೇಡಿಯಸನ್ನು ಕೊಡ್ಬೋದು ಅಥವಾ ಲೀಸ್ಟ್ ಕೌಂಟ್ ಆಫ್ ದಿ ವರ್ನಿಯರ್ ಕ್ಯಾಲಿಪರ್ ಅದನ್ನು ಕೂಡ ನಾವು ವ್ಯಾಲ್ಯೂಸನ್ನು ಕೊಡ್ಬಹುದು, ರೇಡಿಯಸ್ ಕೊಡ್ಬೋದು. ಮತ್ತು ನಾಲ್ಕನೇದಿದೆ ನೋಡಿರಿ, ಇಲ್ಲಿ ರೇಡಿಯಸ್ ಆಫ್ ದಿ ಪೆಂಡುಲಮ್ ಬಾಬ್ದಲ್ಲಿ ಮೆಷರ್ಡ್ ವಿತ್ ದ ಹೆಲ್ಪ್ ಆಫ್ ವರ್ನಿಯರ್ ಕ್ಯಾಲಿಪರ್ ಅಂತ ಇದೆ. ಸೊ ಅಂದರೆ ವರ್ನಿಯರ್ ಕ್ಯಾಲಿಪರ್ದು ಹೆಲ್ಪ್ ತೊಗೊಂಡ್ಬಿಟ್ಟು ನಾವೇನು ಮಾಡಿಬಿಡ್ತೀವಿ, ಡಯಾಮೀಟರ್ನ ಫೈಂಡ್ ಮಾಡ್ಕೋತೀವಿ. ಇಲ್ಲಿದೆ ನೋಡಿರಿ, ಡಯಾಮೀಟರ್ 1, ಡಯಾಮೀಟರ್ 2, ಡಯಾಮೀಟರ್ 3. ಸೊ ಹಾಗಾದರೆ ಈ 3 ಡಯಾಮೀಟರ್ದು ಮೀನ್ ವ್ಯಾಲ್ಯೂನ ತೆಗಿತೀವಿ ಇಲ್ಲಿ, ಮೀನ್ ಡಯಾಮೀಟರ್. ಸೊ ರೇಡಿಯಸ್ ಆಫ್ ದಿ ಸ್ಪೆರಿಕಲ್ ಬಾಬ್ ಆರ್ ಇಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಮೀಟರ್. ಓಕೆ, ನೆಕ್ಸ್ಟು ನಾಲ್ಕನೇ ಅಬ್ಸರ್ವೇಷನ್ ಏನಿದೆ, ಲೆಂತ್ ಆಫ್ ದಿ ಹುಕ್ ಇ ಅಂತ ಇದೆ, ದಟ್ ಈಸ್ ಈಕ್ವಲ್ ಟು
centimeter or in terms of meters. Okay, so hagadre while we are calculating the values, all the values should be in one system of units. Either the values may be in CGS, FAS or MKS system, but one ಸಿಸ್ಟಮ್ದಲ್ಲಿ ಏನಪ್ಪ ಅಂತ ಹೇಳಿದರೆ ವ್ಯಾಲ್ಯೂಸನ್ನು ಇರೋ ಹಾಗೆ ನಾವು ನೋಡ್ಕೋಬೇಕು. ಸೊ ಇದು ಟೇಬಲ್ ಅಂದರೆ ನಾವೇನು ಅಬ್ಸರ್ವೇಷನ್ಸನ್ನು ಮಾಡ್ತೀವಲ್ಲ ಅಂದರೆ ಡಾಟಾಸನ್ನು ನಾವಿಲ್ಲಿ ಏನು ಮಾಡಬೇಕಾಗ್ತೈತಿ, ಎಂಟ್ರಿ ಮಾಡಬೇಕಾಗ್ತೈತಿ. ಸೊ ಹಾಗಾದರೆ ಇಲ್ಲಿ ಮೊದಲನೇ ಕಾಲಮ್ದಲ್ಲಿ ಸೀರಿಯಲ್ ನಂಬರ್ ಅಂತ ಹೇಳಿದೆ, ಸೀರಿಯಲ್ ನಂಬರ್ 1 2 3 4 5 ಆ್ಯಂಡ್ ಸೊ ಆನ್. ಓಕೆ, ನೆಕ್ಸ್ಟು ಎರಡನೇ ಕಾಲಮ್ದಲ್ಲಿ ದಟ್ ಈಸ್ ಲೆಂತ್ ಆಫ್ ದಿ ಸ್ಟ್ರಿಂಗ್ ಫ್ರಮ್ ದಿ ಟಾಪ್ ಆಫ್ ದಿ ಬಾಬ್ ಟು ದಿ ಪಾಯಿಂಟ್ ಆಫ್ ಸಸ್ಪೆನ್ಷನ್. ಓಕೆ, 1 ಇನ್ ಮೀಟರ್ ಅಂತ ಇದೆ. ಅಂದರೆ ಇಲ್ಲಿ ನಾವೇನು ತೊಗೋಬೇಕು, ಲೆಂತ್ ಆಫ್ ದಿ ಸ್ಟ್ರಿಂಗನ್ನು ನಾವಿಲ್ಲಿ ಕನ್ಸಿಡರ್ನ ಮಾಡ್ಕೋಬೇಕು. ಓಕೆ, ಸೊ ಅಂದರೆ 10 ಸೆಂಟಿಮೀಟ್ರು, 20 ಸೆಂಟಿಮೀಟ್ರು, 30 40 50 60 60 ಈ ಥರ ಏನಪ್ಪ ಅಂತ ಹೇಳಿದರೆ 10 ಸೆಂಟಿಮೀಟರ್ಸ್ ಏನಪ್ಪ ಅಂತ ಹೇಳಿದರೆ ವೇರಿಯೇಷನ್ಸ್ದಲ್ಲಿ ನಾವು ಲೆಂತನ್ನು ಕನ್ಸಿಡರ್ ಮಾಡ್ಕೊತ ಹೋಗಬೇಕಾಗ್ತೈತಿ. ಓಕೆ, ಹಾಗಾದರೆ ನಮಗೆ ಸ್ಮಾಲ್ ಎಲ್ ದಟ್ ಈಸ್ ಎಲ್ ಇನ್ ಮೀಟರ್ ಅಂತ ಇದೆ. ಇದು ದಿಸ್ ಇಸ್ ಎಲ್, ಇದು 1 ಅಂತ ಆಗಿದೆ. ಇದೇನದು ಎಲ್ ಇನ್ ಮೀಟರ್. ಓಕೆ, ಹಾಗಾದರೆ ಎಫೆಕ್ಟಿವ್ ಲೆಂತ್ ಅಂತ ಬಂತಪ್ಪ ಅಂತ ಹೇಳಿದರೆ ಆವಾಗಲೇ ಅಬ್ಸರ್ವೇಷನ್ಸ್ದಲ್ಲಿ ನಮಗೆ ರೇಡಿಯಸ್ ಗೊತ್ತಿರ್ತೈತಿ, ವ್ಯಾಲ್ಯೂ ಲೆಂತ್ ಆಫ್ ದಿ ಹುಕ್ಕು ಗೊತ್ತಿರ್ತೈತಿ. ನೆಕ್ಸ್ಟು ಈ ಒಂದು ಕಾಲಮ್ದಿಂದ ಲೆಂತ್ ಆಫ್ ದಿ ಸ್ಟ್ರಿಂಗ್ ಕೂಡ ಗೊತ್ತಿದೆ. ಆವಾಗಲೇ ಹೇಳ್ದಂಗೆ ಲೆಂತ್ ಆಫ್ ದಿ ಸ್ಟ್ರಿಂಗ್, ರೇಡಿಯಸ್, ದೆನ್ ಹುಕ್, ಇವಷ್ಟು ಮೂರೂದು ಲೆಂತನ್ನು ನಾವು ಕೂಡಿಸಿದೀವಪ್ಪ ಅಂತ ಹೇಳಿದರೆ ನಮಗೆ ಎಫೆಕ್ಟಿವ್ ಲೆಂತ್ ಸಿಗ್ತೈತಿ. ದಟ್ ಈಸ್ ಎ ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು ಸ್ಮಾಲ್ ಎಲ್ ಪ್ಲಸ್ ಆರ್ ಪ್ಲಸ್ ಇ ಇನ್ ಮೀಟರ್ ಅಂತ ಇದೆ. ಈ ಕಾಲಮ್ದಲ್ಲಿ ನಮಗೆ ಎಫೆಕ್ಟಿವ್ ಲೆಂತ್ ಸಿಗ್ತೈತಿ. ನೆಕ್ಸ್ಟ್ ಕಾಲಮ್ದಲ್ಲಿ ದಟ್ ಈಸ್ ದ ಟೈಮ್ ಫಾರ್ 20 ಆಸೋಲೇಷನ್ಸ್ ಅಂತ ಇದೆ. ಟೈಮ್ ಫಾರ್ 20 ಎನ್ ಈಸ್ ಈಕ್ವಲ್ ಟು 20 ಆಸೋಲೇಷನ್. ಸೊ ಹಾಗಾದರೆ ಇಲ್ಲಿ ಫಸ್ಟ್ ಟ್ರಯಲದ್ದು ಆಸೋಲೇಷನ್ಸನ್ನ ಬರ್ಕೋತೀವಿ, ನೆಕ್ಸ್ಟು ಸೆಕೆಂಡ್ ಟ್ರಯಲ್ ಆಸೋಲೇಷನ್ಸದ್ದು ಟೈಮನ್ನು ಬರ್ಕೋತೀವಿ, ಥರ್ಡ್ ಟ್ರಯಲದ್ದು ಆಸೋಲೇಷನ್ಸದ ಟೈಮನ್ನು ಬರ್ಕೋತೀವಿ. ಹಾಗಾದರೆ ಈ ಮೂರೂ ವ್ಯಾಲ್ಯೂಸನ್ನು ನಾವಿಲ್ಲಿ ಆ್ಯಡ್ ಮಾಡಿಬಿಟ್ಟು ಮೀನ್ ವ್ಯಾಲ್ಯೂನ ತೆಗಿತೀವಿ. ರೈಟ್, ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ. ಇನ್ನು 3 ಆ್ಯಡ್ ಮಾಡಿ ಡಿವೈಡ್ ಬೈ 3 ಮಾಡಿದರೆ ನಮಗೇನು ಬರ್ತೈತಿ, ಮೀನ್ ವ್ಯಾಲ್ಯೂ ಬರ್ತೈತಿ. ನೆಕ್ಸ್ಟು ಹಾಗಾದರೆ ದಿಸ್ ಈಸ್ ವಾಟ್, ದಿಸ್ ಈಸ್ ದಿ ಸ್ಮಾಲ್ ಟಿ. ನೆಕ್ಸ್ಟು ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಈಸ್ ಈಕ್ವಲ್ ಟು ಸ್ಮಾಲ್ ಟಿ ಡಿವೈಡೆಡ್ ಬೈ ಎನ್, ವೇರ್ ಎನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಆಸೋಲೇಷನ್ಸ್. ಹಿಯರ್ ವಿ took 20 oscillations, 20 oscillation, therefore n is equal to 20. ಹಾಗಾದರೆ ಕ್ಯಾಪಿಟಲ್ ಟಿ ಈಸ್ ಈಕ್ವಲ್ ಟು ಸ್ಮಾಲ್ ಟಿ ಅಂದರೆ ಈ ಕಾಲಮ್ದಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸು ಡಿವೈಡೆಡ್ ಬೈ ಎನ್ ಅಂದರೆ 20 ಆಸೋಲೇಷನ್ಸ್. ಸೊ ನಮಗೇನು ಬರ್ತಿತ್ತಪ್ಪ ಅಂದರೆ ಟೈಮ್ ಪೀರಿಯಡ್ ಸಿಗ್ತೈತಿ. ನೆಕ್ಸ್ಟ್ ಬಂದಂಥ ಟೈಮ್ ಪೀರಿಯಡ್ನ ನಾವು ಸ್ಕ್ವೇರ್ ಮಾಡಿದರೆ ನಮಗೆ ಟಿ ಸ್ಕ್ವೇರ್ ಸಿಗ್ತೈತಿ. ಸೊ ಹಾಗಾಗಿ ನಾವು ಮೊದಲನೇ ಗ್ರಾಫನ್ನು ಯಾವ್ದಾವ್ದು ಹಾಕಬೇಕಂದ್ರೆ ಎಫೆಕ್ಟಿವ್ ಲೆಂತ್ ವರ್ಸಸ್ ಟೈಮ್ ಮೊದಲನೇ ಗ್ರಾಫು, ಎರಡನೇ ಗ್ರಾಫು ಎಫೆಕ್ಟಿವ್ ಲೆಂತ್ ವರ್ಸಸ್ ಟಿ ಸ್ಕ್ವೇರ್. ಇದೇನಪ್ಪ ಅಂತ ಹೇಳಿದರೆ ಇದು ಎರಡನೇ ಗ್ರಾಫನ್ನು ನಾವು ಪ್ಲಾಟ್ ಮಾಡಿಬಿಟ್ಟು ರಿಸಲ್ಟ್ಸನ್ನ ಕ್ಯಾಲ್ಕುಲೇಷನ್ಸನ್ನೆಲ್ಲ ಮಾಡಿ ನಾವು ರಿಸಲ್ಟ್ಸನ್ನ ಏನು ಮಾಡಬೇಕು, ಕೊಡಬೇಕು. ಸೊ ಹಾಗಾದರೆ ಫೈನಲ್ ಕನ್ಕ್ಲೂಷನ್ಸ್ ಏನಪ್ಪ ಅಂತ ಹೇಳಿದರೆ ಪ್ಲಾಟ್ ಗ್ರಾಫ್ ಎಲ್ ವರ್ಸಸ್ ಟಿ ಆ್ಯಂಡ್ ಎಲ್ ವರ್ಸಸ್ ಟಿ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಫ್ರಮ್ ದಿ ಎಲ್ ವರ್ಸಸ್ ಟಿ ಸ್ಕ್ವೇರ್ ಗ್ರಾಫ್ ಲೊಕೇಟ್ ದಿ ಎಫೆಕ್ಟಿವ್ ಲೆಂತ್ ಆಫ್ ಸೆಕೆಂಡ್ಸ್ ಪೆಂಡುಲಮ್ ಫಾರ್ ಟಿ ಸ್ಕ್ವೇರ್ ಈಕ್ವಲ್ ಟು 4 ಸೆಕೆಂಡ್. ಅದನ್ನು ನಾವು ಗ್ರಾಫಿಕಲ್ ಮೆಥಡಿಂದ ಏನಪ್ಪ ಅಂತ ಹೇಳಿದರೆ ನಾವು ಅದನ್ನು ಫೈಂಡ್ ಮಾಡ್ಕೋತೀವಿ. ಹಾಗಾದರೆ ರಿಸಲ್ಟ್ ಏನೇನಪ್ಪ, ಮೊದಲನೇ ರಿಸಲ್ಟ್ ಇದೆ ದ ಗ್ರಾಫ್ ಎಲ್ ವರ್ಸಸ್ ಟಿ ಸ್ಕ್ವೇರ್ ಈಸ್ ಅ ಸ್ಟ್ರೇಟ್ ಲೈನ್. ನೇಚರ್ ಆಫ್ ದಿ ಗ್ರಾಫ್ದಲ್ಲಿ ನೋಡಿದ್ದೀವಿ, ಆ ನೇಚರ್ ಆಫ್ ದಿ ಗ್ರಾಫ್ದಲ್ಲಿ ಬಂದಂಥ ಗ್ರಾಫೇ ನಾವು ಪ್ರಾಕ್ಟಿಕಲಿನೂ ಕೂಡ ಪಡಿತೀವಿ. ನೆಕ್ಸ್ಟ್ ಎರಡನೇದು ದ ಗ್ರಾಫ್ ಎಲ್ ವರ್ಸಸ್ ಟಿ ಈಸ್ ಅ ಕರ್ವ್ಡ್ ಕಾನ್ವೆಕ್ಸ್ ಅಪ್ವರ್ಡ್ ಅಂತ ಹೇಳ್ತೀವಿ. ದಿಸ್ ಒನ್ ಈಸ್ ದಟ್ ಈಸ್ ದಿ ಫಸ್ಟ್ ಗ್ರಾಫ್. ಮೇಲ್ಗಡೆದು ಸೆಕೆಂಡ್ ಗ್ರಾಫ್ ಆದರೆ ಇದು ಫಸ್ಟ್ ಗ್ರಾಫ್. ನೆಕ್ಸ್ಟು ವಿತ್ ದ ಹೆಲ್ಪ್ ಆಫ್ ದಿಸ್ ಸೆಕೆಂಡ್ ಎಲ್ ವರ್ಸಸ್ ಟಿ ಸ್ಕ್ವೇರ್ ಗ್ರಾಫ್ ವಿ ಕ್ಯಾನ್ ಫೈಂಡ್ ದಿ ಲೆಂತ್ that is effective length of seconds pendulum from L versus T square graph is in meter. ಸೊ ಅಂದರೆ ಈ ಒಂದು ಎಲ್ ವರ್ಸಸ್ ಟಿ ಸ್ಕ್ವೇರ್ ಗ್ರಾಫ್ದಿಂದ ನಾವೇನಪ್ಪ ಅಂತ ಹೇಳಿದರೆ ಈ ಸೆಕೆಂಡ್ ಪೆಂಡುಲಮ್ಸದು ಎಫೆಕ್ಟಿವ್ ಲೆಂತನ್ನು ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟನ್ನು ಮಾಡಬಹುದು. ರೈಟ್. ಸೊ ಹಾಗಾದರೆ ಒಂದು ರೀಡಿಂಗ್ಸನ್ನು ನೋಡೋಣ, ಯಾವ ಥರ ರೀಡಿಂಗನ್ನು ನಾವು ತೆಗಿಬೇಕು. ಇಲ್ಲಿ ಸ್ಟ್ಯಾಂಡನ್ನು ನೀವು ನೋಡ್ಬೋದು. ಓಕೆ, ಆ ಸ್ಟ್ಯಾಂಡ್ ಮೇಲ್ಗಡೆ ಕ್ಲಿಪ್ ಇದೆ. ಈ ಕ್ಲಿಪ್ದಲ್ಲಿ ನಾವೇನಪ್ಪ ಅಂತ ಹೇಳಿದರೆ ಸಿಂಪಲ್ ಪೆಂಡುಲಮ್, ದಿಸ್ ಈಸ್ ದಿ ಪಾಯಿಂಟ್ ಆಫ್ ಸಸ್ಪೆನ್ಷನ್ ಅಂತ ಹೇಳಿ ಕರಿತೀವಿ ಇದಕ್ಕೆ. ಓಕೆ, ಸೊ ಹಾಗಾದರೆ ಈ ಪಾಯಿಂಟ್ ಆಫ್ ಸಸ್ಪೆನ್ಷನ್ಸಿಂದ ನಾವೇನು ಮಾಡಬೇಕು, ಆ ಒಂದು ಬಾಬನ್ನು ಹ್ಯಾಂಗ್ ಮಾಡ್ಕೋಬೇಕು ವಿತ್ ದ್ಯಾಟ್ ಸ್ಟ್ರಿಂಗ್.
ಸೊ ಇಲ್ಲಿ ನಾವು ನೋಡಬಹುದು ಏನಪ್ಪ ಅಂತ ಹೇಳಿದರೆ ಸಿಂಪಲ್ ಪೆಂಡುಲಮ್ಮನ್ನು ಸ್ಟ್ರಿಂಗ್ ಎಷ್ಟು ಉದ್ದ ಇದೆ ಅಂತ ಹೇಳಿದರೆ 40 ಸೆಂಟಿಮೀಟರ್ ಇದೆ. ಆ 40 ಸೆಂಟಿಮೀಟರ್ ಸ್ಟ್ರಿಂಗನ್ನು ಈ ರೀತಿ ನಾವು ಹ್ಯಾಂಗ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಸಿಂಪಲ್ ಪೆಂಡುಲಮ್ ಅಂದರೆ ಬಾಬ್ ಹ್ಯಾಂಗ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ನೀವಿಲ್ಲಿ ಅದರದ್ದು ಹುಕ್ಕನ್ನ ನೋಡಬಹುದು. ಆ ಬಾಬ್ ಏನಿದೆಯಲ್ಲ ಆ ಬಾಬುದು ಹುಕ್ಕು. ಸೊ ಹಾಗಾದರೆ ಸೊ ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ ಇದನ್ನು ನಾವೇನಪ್ಪ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಹುಕ್ ಅಂತ ಹೇಳ್ತೀವಿ. ಇಲ್ಲಿಂದ ಇಲ್ಲಿ ತನಕ ಏನಪ್ಪ ಅಂತ ಹೇಳಿದರೆ ಇದು ಸ್ಟ್ರಿಂಗ್ ಲೆಂತು. ಸ್ಮಾಲ್ ಎಲ್ ಇಲ್ಲಿಂದ ಇಲ್ಲಿ ತನಕ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ತನಕ ಬರೋದು ಲೆಂತ್ ಆಫ್ ದಿ ಹುಕ್. ನೆಕ್ಸ್ಟ್ ಹುಕ್ದಿಂದ ಸೆಂಟರ್ ಮಟ ಅಂದರೆ ರೇಡಿಯಸ್ ಅಂತ ನಾವು ಕರಿತೀವಿ. ಹಾಗಾದರೆ ದಿಸ್ ಈಸ್ ದಿ ಬಾಬ್. ಸೊ ಈಗ ಈ ಬಾಬನ್ನು ನಾವೇನು ಮಾಡಬೇಕು, ಡಿಸ್ಪ್ಲೇಸ್ ಮಾಡಬೇಕು. ನಾವು ದಿಸ್ ಈಸ್ ದ ಮೀನ್ ಪೊಸಿಷನ್ ಆಫ್ ದಿ ಬಾಬ್. ಸೊ ಹಾಗಾದರೆ ಇದು ಬಾಬುದು ಮೀನ್ ಪೊಸಿಷನ್ನು. ಸೊ ಎಷ್ಟು ನಾವು ಡಿಸ್ಪ್ಲೇಸ್ ಮಾಡಬೇಕಪ್ಪ ಅಂತ ಹೇಳಿದರೆ, ಸೊ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ದಟ್ ಈಸ್ 15 ಡಿಗ್ರಿ ಅಂತ ಹೇಳ್ತೀವಿ ನಾವು, ಲೆಸ್ ದ್ಯಾನ್ 15 ಡಿಗ್ರಿ. ಓಕೆ, ಸೊ ಹಾಗಾದರೆ ಲೆಸ್ ದ್ಯಾನ್ 15 ಡಿಗ್ರಿ ಈ ಬಾಬುನ ಏನು ಮಾಡ್ತೀನಿ, ನಾನು ಡಿಸ್ಪ್ಲೇಸ್ ಮಾಡಿಬಿಟ್ಟು ಕೈ ಬಿಡ್ತೀನಿ. ಸೊ ಹಾಗಾದರೆ ಇದು ಮೀನ್ ಪೊಸಿಷನ್ಸ್ದಿಂದ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಟು ಆ್ಯಂಡ್ ಫ್ರೋ ಮೋಷನ್ಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಹಾಗಾದರೆ ಈ ಟು ಆ್ಯಂಡ್ ಫ್ರೋ ಮೋಷನ್ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಏನು ಮಾಡಬೇಕು ನಾವು, ವಿ ಹ್ಯಾವ್ ಟು ಕೌಂಟ್ ದಿ ಟೈಮ್. ಸೊ ಹಾಗಾದರೆ ಇಲ್ಲಿ ನಂಬರ್ ಆಫ್ ಆಸೋಲೇಷನ್ಸನ್ನು ನಾವು ಎಷ್ಟು ತೊಗೋಬೇಕಪ್ಪ ಅಂತ ಹೇಳಿದರೆ 20 ಆಸೋಲೇಷನ್ಸನ್ನು ತೊಗೋಬೇಕು. ಸೊ 20 ಆಸೋಲೇಷನ್ಸನ್ನು ನಾವು ಕೌಂಟ್ ಮಾಡಬೇಕಪ್ಪ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಪೊಸಿಷನ್ಸ್ನ ನೀವು ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡ್ಬಿಟ್ಟು ಆ ಪೊಸಿಷನ್ಸ್ದಿಂದ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಈ ಬಾಬ್ ಇಲ್ಲಿ ಬಂತು ಅಂತ ತಿಳ್ಕೊರಿ. ಇಲ್ಲಿಂದ 1 2 3 4 5 6 7 8 9 10 ಈ ಥರ ಏನಪ್ಪ ಅಂತ ಹೇಳಿದರೆ ನಾವು ಕೌಂಟ್ ಮಾಡಬೇಕು. ಓಕೆ, ಸೊ ಅದೇ ರೀತಿ ಈ ಟೈಮರನ್ನು ನಾವು ಯಾವಾಗ ಕೌಂಟಿಂಗನ್ನು ಸ್ಟಾರ್ಟ್ ಮಾಡ್ತೀವಲ್ಲ, ಸೊ ಆವಾಗ ಈ ಟೈಮರ್ದು ಈ ಬಟನ್ನ ಪ್ರೆಸ್ ಮಾಡ್ಕೋಬೇಕು. ಸೊ ಪ್ರೆಸ್ ಮಾಡ್ಕೊಂಡಿಪ್ಪ ಅಂತ ಹೇಳಿದರೆ ಟೈಮ್ ರನ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಇಲ್ಲಿ. ಸೊ ಅದೇ ಯಾವಾಗ ನಮ್ಮ ಕೌಂಟ್ಸ್ ಮುಗಿತಾವಲ್ಲ ಆವಾಗ ಅದೇ ಬಟನನ್ನು ಪ್ರೆಸ್ ಮಾಡಿದಪ್ಪ ಅಂದರೆ ಟೈಮು ಸ್ಟಾಪ್ ಆಗ್ತೈತಿ. ಇವಾಗ ಈ ಟೈಮನ್ನು ನಾವೇನು ಮಾಡ್ಕೋಬೋದು, ಎಂಟ್ರಿನ ಮಾಡ್ಕೋಬಹುದು. ಓಕೆ, ಹಾಗಾದರೆ ಈಗ ಲೆಂತ್ ಆಫ್ ದಿ ಸ್ಟ್ರಿಂಗನ್ನು ಎಷ್ಟು ತೊಗೊಂಡಿದ್ದೀವಿ ನಾವು, 40 ಸೆಂಟಿಮೀಟ್ರನ್ನ ತೊಗೊಂಡಿದ್ದೀವಿ, 40 ಸೆಂಟಿಮೀಟರ್. ಸೊ ಹಾಗಾದರೆ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಈಗ ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದೆ. 1 2 3 4 5 6 7 8 9 10 11 12 13 14 15 16 17 18 19 20 ಆದ ತಕ್ಷಣವೇ ಸ್ಟಾಪ್ ಮಾಡಬೇಕು. ಸೊ ಟೈಮರನ್ನು ಸ್ಟಾಪ್ ಮಾಡಬೇಕು. ಎಷ್ಟು ಸೆಕೆಂಡ್ಸ್ ಬಂತಿಲ್ಲಿ, 28 ಸೆಕೆಂಡ್. ಸೊ ಹಾಗಾದರೆ ಈ ಡಾಟಾಸನ್ನು ಲೆಂತ್ ಆಫ್ ದಿ ಪೆಂಡುಲಮ್ ಮತ್ತು ಈ 28 ಸೆಕೆಂಡನ್ನು ನಾವು ಎಲ್ಲಿ ಎಂಟ್ರಿ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ, ಆವಾಗಲೇ ನಿಮಗೆ ಟೇಬಲನ್ನು ಕೊಟ್ಟಿತ್ತು. ಆ ಟೇಬಲ್ದಲ್ಲಿ ಇಲ್ಲಿದೆ ನೋಡಿರಿ. ಸೊ ಹಾಗಾದರೆ ಈ ಟೇಬಲ್ದಲ್ಲಿ ಫಸ್ಟು ಇಲ್ಲಿ ಲೆಂತ್ ಆಫ್ ದಿ ಸ್ಟ್ರಿಂಗ್ ಎಷ್ಟು, 40 ಸೆಂಟಿಮೀಟರ್. ನೆಕ್ಸ್ಟ್ ಕಾಲಮ್ದಲ್ಲಿ ಸ್ಮಾಲ್ ಎಲ್ ಅಂದರೆ 40 ಸೆಂಟಿಮೀಟರ್ ಪ್ಲಸ್ ರೇಡಿಯಸ್ ನಿಮ್ಗೇನು ಕೊಟ್ಟಿರ್ತೈತಲ್ಲ ಅದನ್ನೇ ಆ್ಯಡ್ ಮಾಡ್ಕೋಬೇಕು, ಪ್ಲಸ್ ಲೆಂತ್ ಆಫ್ ದಿ ಹುಕ್ಕು. ಈ ಮೂರನ್ನು ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು. 40 ಸೆಂಟಿಮೀಟ್ರ್ ಇಲ್ಲಿ, ನೆಕ್ಸ್ಟು ರೇಡಿಯಸ್ಸು ಲೆಂತ್ ಆಫ್ ದಿ ಹುಕ್ಕನ್ನು ಬರೆದು ಇಲ್ಲಿ ಬರೀಬೇಕು. ನೆಕ್ಸ್ಟು 20 ಆಸೋಲೇಷನ್ಸಿಗೆ ಎಷ್ಟು ಟೈಮನ್ನು ತೊಗೊಂತು, ಫಸ್ಟ್ ಟ್ರಯಲ್ಲು 28 ಸೆಕೆಂಡನ್ನು ತೊಗೋತು. ಆ 28ಅನ್ನು ಫಸ್ಟ್ ಟ್ರಯಲ್ಸ್ದಲ್ಲಿ ಬರೀಬೇಕಿಲ್ಲಿ. ಈ ಪೋರ್ಷನ್ಸ್ದಲ್ಲಿ ಎಷ್ಟು, 28 ಅಂತ ಬರ್ಕೋಬೇಕು. ಇಲ್ಲಿ 40, ನೆಕ್ಸ್ಟ್ ಇಲ್ಲಿ 40 ಪ್ಲಸ್ ಲೆಂತ್ ಆಫ್ ದಿ ರೇಡಿಯಸ್ ಆ್ಯಂಡ್ ಲೆಂತ್ ಆಫ್ ದಿ ಹುಕ್, ನೆಕ್ಸ್ಟು ಟೈಮ್ 28 ಸೆಕೆಂಡ್. ನೆಕ್ಸ್ಟು ಇದೇ ಲೆಂತಿಗೆ ನಾವೇನು ಮಾಡಬೇಕು, ಇನ್ನೊಂದು ಟ್ರಯಲನ್ನು ತೊಗೋಬೇಕು. ಮತ್ತೆ ನಾವು ಇದನ್ನು ಡಿಸ್ಪ್ಲೇಸ್ ಮಾಡಬೇಕು. ಎಷ್ಟು, ಸ್ವಲ್ಪ 15 ಡಿಗ್ರಿ ಅಷ್ಟೇ. ಈ ಪಾಯಿಂಟ್ ಆಫ್ ಸಸ್ಪೆನ್ಷನ್ಸ್ದಲ್ಲಿ ಎಷ್ಟು ಡಿಗ್ರಿ ಆಗಬೇಕು, 15 ಡಿಗ್ರಿ ಆಗಬೇಕು. ಅಷ್ಟು ಬಿಟ್ಬಿಟ್ಟು ಮತ್ತೆ ಟೈಮರನ್ನು ಏನು ಮಾಡ್ಕೊರಿ,
ಸ್ಟಾರ್ಟ್ ಮಾಡ್ಕೊರಿ. ಸ್ಟಾರ್ಟ್ ಮಾಡಿದೆ. 1 2 3 4 5 6 7 8 9 10 11 12 13 14 15 16 17 18 19 20. ರೈಟ್. ಮತ್ತು ಎಷ್ಟು ಬಂತು ಟೈಮ್ ಈಗ? ರೈಟ್, 28.07 ಸೆಕೆಂಡ್. ಅದನ್ನು ನೆಕ್ಸ್ಟ್ ಎರಡನೇ ಕಾಲಮ್ದಲ್ಲಿ ಬರ್ಕೋಬೇಕಿಲ್ಲಿ. ಮೊದಲನೇ ಟ್ರಯಲ್ದಲ್ಲಿ 28 ಬಂತು, ಎರಡನೇ ಟ್ರಯಲ್ದಲ್ಲಿ 28.07 ಬಂತು. ನೆಕ್ಸ್ಟ್ ಇದೇ ರೀತಿ ಮೂರನೇ ಟ್ರಯಲನ್ನು ತೊಗೋಬೇಕು. ಈಗ ಈ ಫಸ್ಟ್ ಟ್ರಯಲು, ಸೆಕೆಂಡ್ ಟ್ರಯಲು, ಥರ್ಡ್ ಟ್ರಯಲ್ದಲ್ಲಿ ಬಂದಂಥ ವ್ಯಾಲ್ಯೂಸನ್ನು ಮೂರೂ ಕೂಡಿಸ್ಬೇಕು. ಕೂಡಿಸಿ ಡಿವೈಡೆಡ್ ಬೈ 3 ಮಾಡಿ ಇಲ್ಲಿ ಬರಿಬೇಕು. ಸ್ಮಾಲ್ ಟಿ ವ್ಯಾಲ್ಯೂ ಬರ್ತಿತ್ತು ನಮಗೆ. ಈ ಸ್ಮಾಲ್ ಟಿ ಬಂದಿದ್ದನ್ನು ನೆಕ್ಸ್ಟ್ n=20 ಇದೆ. ಸೊ ಹಾಗಾದರೆ ಸ್ಮಾಲ್ ಟಿ ವ್ಯಾಲ್ಯೂ ಡಿವೈಡೆಡ್ ಬೈ 20 ಮಾಡಿಬಿಟ್ಟು ಈ ಕಾಲಮ್ದಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಈ ಕಾಲಮ್ದಲ್ಲಿ ಬಂದಂಥ ವ್ಯಾಲ್ಯೂನ ಸ್ಕ್ವೇರ್ ಮಾಡಿಬಿಟ್ಟು ಫೈನಲ್ ಇಲ್ಲಿ ಕಾಲಮ್ದಲ್ಲಿ ಎಂಟ್ರಿ ಮಾಡಬೇಕು. ಇದು ಎಷ್ಟು ಲೆಂತಿಗಾಯಿತು? 40 ಸೆಂಟಿಮೀಟ್ರಿಗೆ ಮುಗೀತು. ನೆಕ್ಸ್ಟು ಎಷ್ಟು ಹೋಗಬೇಕು? 50 ಸೆಂಟಿಮೀಟರ್. 10 ಸೆಂಟಿಮೀಟರ್ನ ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ. 50 ಸೆಂಟಿಮೀಟರ್, 60 ಸೆಂಟಿಮೀಟರ್, 70, 80 ಸೆಂಟಿಮೀಟರ್. ಸೊ ಈ ಥರ ಏನಪ್ಪ ಅಂತ ಹೇಳಿದರೆ ನಾವು ಡಾಟಾಸನ್ನು ಎಂಟ್ರಿ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಟೇಬಲನ್ನು ಕಂಪ್ಲೀಟಾಗಿ ಫಿಲ್ ಮಾಡಿ ಗ್ರಾಫನ್ನು ಹಾಕಬೇಕು. ಗ್ರಾಫನ್ನು ಪ್ಲಾಟ್ ಮಾಡಿ ರಿಸಲ್ಟ್ಸನ್ನು ಬರೆದು ಕನ್ಕ್ಲೂಡನ್ನು ಮಾಡಬೇಕು ಎಕ್ಸ್ಪೆರಿಮೆಂಟ್.